ಸೊ ಚಂದ್ರಗ್ರಹಣ ಮುಗ್ದಾದ್ಮೇಲೆ ಏನೆಲ್ಲ ಮಾಡಿದ್ದೀನಿ ಅಂತ ಬನ್ನಿ ನೋಡಿ. ಎವ್ರಿ ಡೇ ನಾನು 5:30ಗೆ ಎದ್ಬಿಟ್ಟು ಎಲ್ಲ ಗುಡಿಸಿ ರಂಗೋಲಿ ಹಾಕ್ತೀನಿ. ಇದೊಂಥರ ಪಾಸಿಟಿವಿಟಿ ಅನಿಸುತ್ತೆ ನನಗೆ. ಸೊ ಇನ್ನು ಈಚೆ ಎಲ್ಲ ಗುಡಿಸ್ತಿದ್ದೀನಿ. ನಮ್ಮ ಮತ್ತೆ ನೆನ್ನೆ ರಂಗೋಲಿ ಹಾಕಿದ್ದಿದ್ದು ಅವ್ರೊಂಥರ ಬೇರೆ ಥರ ಬಿಡಿಸ್ತಾರೆ, ನಾನೇ ಒಂಥರ ಬೇರೆ ರಂಗೋಲಿ ಹಾಕ್ತೀನಿ ಡಿಸೈನ್ಗಳು. ಸೊ ನೀರೆಲ್ಲ ಹಾಕಿ ತುಳಸಿ ಗಿಡ ಹತ್ರ ಒಂದು ಸ್ವಲ್ಪ ಡಾಟ್ಸ್ ಇಲ್ದಿರೋ ಒಂದು ಸ್ಮಾಲ್ ಫ್ಲವರ್ನ ಹಾಕಿದ್ದೀನಿ. ನೆಕ್ಸ್ಟು ಈಚೆ ಮೈನ್ ಗೇಟ್ ಹತ್ರ 9ಇಂದ 5 ಮಧ್ಯೆ ಚುಕ್ಕೆಗಳು. ಸೊ ಔಟ್ಡೋರ್ ಪ್ಲ್ಯಾಂಟ್ಸ್ಗೆಲ್ಲ ವಾಟರ್ ಹಾಕಬೇಕಿತ್ತು, ತುಂಬ ಡ್ರೈ ಆಗಿ ಕಾಣಿಸ್ತಿತ್ತು ಅಂತ ಅದಕ್ಕೆ ವಾಟರೆಲ್ಲ ಸ್ಪ್ರಿಂಕಲ್ ಮಾಡಿದೆ. ಇನ್ನು ಇದು ನೋಡಿ ಬರೀ ಒಂದೇ ಒಂದು ಕಡ್ಡಿ ಇಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬರ್ತಿತ್ತು. ಇನ್ನು ಈ ನಾಯಿ ಚಿಕ್ಕದು, ಬಟ್ ಯಾವುದೋ ಬೈಕ್ ಏನೋ ಹೊಡ್ಕೊಂಡು ಹೋಗ್ಬಿಟ್ಟಿದೆ, ಕಾಲ ಡ್ಯಾಮೇಜ್ ಆಗಿದೆ ಪಾಪ, ಅದಕ್ಕೆ ನಡೆಯೋಕ್ಕಾಗಲ್ಲ. ಇನ್ನು ನಮ್ಮ ವೈಟಿ ನೋಡಿ ಇನ್ನೂ ಮಲಗಿದ್ದಾನೆ. ಸರಿ ಹೂವು ಕಿತ್ಕೊಳ್ಳೋಣ ಅಂತ ಕಿತ್ಕೊತಿದ್ದೆ. ಈ ರೆಡ್ ಕಲರ್ ಹೂವು ಇಟ್ಟರು ತುಂಬ ಹೈಲೈಟಾಗಿ ಕಾಣುತ್ತೆ, ದೇವರುಗಳಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಚಂದ್ರಗ್ರಹಣ ಇರುವ ಕಾರಣ ಈ ಥರ ನಾನು ಗೆರಕೆ ಎಳೆನ ಹಾಕಿಟ್ಟಿದ್ದೆ. ಫ್ರಿಜ್ಜಲ್ಲಿ ಸ್ವಲ್ಪ ಇಟ್ಟು ಸರಿ ಅಂತ ಬಿಸಿ ನೀರು ಕಾಯಿಸ್ಕೊಂಡು ಫ್ಲ್ಯಾಕ್ಸ್ ಸೀಡ್ಸ್ ನೀರು ಹಾಕಿ ಕುಡ್ದಾದ್ಮೇಲೆ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿದೆ. ಸರಿ ಅಂತ ಇನ್ನು ದೇವ್ರ ಮನೆ ಎಲ್ಲ ಫೋಟೋಗಳೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಡೋಣ ಅಂತ ಕ್ಲೀನ್ ಮಾಡ್ತಿದ್ದೆ. ಸರಿ ಎಲ್ಲ ಆಯಿತು. ಇನ್ನು 4 ವಿಗ್ರಹಗಳಿತ್ತು ನನ್ನ ಹತ್ರ, 2 ತಾಮ್ರದ್ದು ಮತ್ತು 2 ಸಿಲ್ವರ್ದು. ಸೊ ಅಭಿಷೇಕ ಮಾಡೋಣ ಅಂತ. ನಿಮ್ಮ ಹತ್ರ ಏನೋ ಈ ಥರ ಇದ್ದರೆ ತಿಂಗ್ಳಿಗೊಂದ್ಸರಿ ಆದರೂ ಅಭಿಷೇಕ ಮಾಡಿ. ಸೊ ತುಂಬ ಒಳ್ಳೆಯದಾಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಈ ರೀತಿಯೂ ಮಾಡೋದ್ರಿಂದ ನಿಮಗೂ ಒಂದು ಸ್ವಲ್ಪ ಮೈಂಡ್ ಪೀಸ್ಫುಲ್ ಅಂತ ಅನಿಸುತ್ತೆ. ತುಂಬ ಸಿಂಪಲಾಗೆ ಮಾಡ್ಕೋಬೋದು ನಾವು. ಸೊ ಲಾಸ್ಟ್ ಟೈಮ್ ವೀಡಿಯೋಲ್ಲೂ ನಾನು ತೋರಿಸಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಇದಕ್ಕೇನು ಅಷ್ಟೊಂದು ಟೈಮು ತೊಗೊಳಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಒಂದು 10 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ ಇದು. ಮತ್ತು ಅದನ್ನೇ ನಾವು ನೈವೇದ್ಯಗೂ ಇಟ್ಟು ನಾನು ದೀಪ ಎಲ್ಲ ಮುಗಿಸಿ ಆರತಿ ಎಲ್ಲ ಕೊಟ್ಟಾಯಿತು. ಸೊ ಇದು ಇನ್ನು ಫೈನಲ್ ಲುಕ್ ನಮ್ಮ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ. ಹೂವು ಅಲಂಕಾರನ ಎಲ್ಲ ನೋಡಿ ಹೇಗಿದೆ ಅಂತ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನು ನಾನು ನೈವೇದ್ಯಗೆ ಸ್ವೀಟ್ ಪೊಂಗಲ್ ಮಾಡಿದ್ದೆ. ಸೊ ಈ ಥರ ಗೆರಕೆ ಎಲೆ ಅಂತ ಅಂದ್ಬಿಟ್ಟು ಗಣೇಶಪ್ಪನಿಗೂ ಸಹ ಇಟ್ಟಿದ್ದೀನಿ. ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ನಾನು ಮನೆ ಹತ್ರ ಇರೋ ಹೂಗಳನ್ನೇ ತಂದ್ಬಿಟ್ಟು. ಇನ್ನು ದಾಸವಾಳ ಎಲೆಗೆ ತುಳಸಿ ಹಾಕ್ಬಿಟ್ಟು ರಾಘವೇಂದ್ರ ಸ್ವಾಮಿಯವ್ರಿಗೂ ಹೂವು ಕಟ್ಟು ಹಾಕಿದ್ದೀನಿ. ಇನ್ನು ಕೃಷ್ಣ ದೇವ್ರಿಗೂ ಅಷ್ಟೇ ಭಗವದ್ಗೀತೆ ನನ್ನ ಫ್ರೆಂಡ್ ಕೊಟ್ಟಿದ್ರು ಅಂತ ಅದನ್ನು ಸಹ ಇಟ್ಟಿದ್ದೀನಿ. ನೋಡಿ ಫೋಟೋಲ್ಲೂ ತೋರಿಸ್ತಿದ್ದೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಇನ್ನು ನಮ್ಮ ವೈಟಿಗೂ ಒಂದು ಕುಂಕುಮ ಇಟ್ಟೆ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಇವನು. ಒಂದು ಕ್ರಾಫ್ಟ್ ಮಾಡೋಣ ಅಂತಿದ್ದೆ. ಪಿಸ್ತಾ ತಂದಿರ್ತೀರ ಅದರ ಸಿಪ್ಪೆಗಳಲ್ಲಿ ಈ ಥರ ಒಂದು ಫೈನಲ್ ಕ್ರಾಫ್ಟ್ ಮಾಡಿದ್ದೀನಿ. ಇದು ವಾಲ್ ಹ್ಯಾಂಗಿಂಗ್ ಎಲ್ಲ ಹಾಕ್ಕೋಬೋದು. ಇನ್ನು ಸಂಜೆ ಈವ್ನಿಂಗ್ ಪೂಜೆ ಮಾಡಿಬಿಟ್ಟು ಆರತಿ ಯೂಶಲಿ ಅಭಿಷೇಕ ಮಾಡಾದ್ಮೇಲೆ ಈ ಥರ ಆರತಿ ತೆಗಿಬೇಕು. ತೆಗ್ದಾದ್ಮೇಲೆ ಅದನ್ನ ಈಚೆ ಮನೆ ಮುಂದೆ ಈ ಥರ ಚೆಲ್ಬಿಡಬೇಕು. ಸೊ ಇನ್ನು ದೇವ್ರಿಗೆ ಇಟ್ಟಿರೋ ನೈವೇದ್ಯನ ನಾನು ನಮ್ಮ ಹಸ್ಬೆಂಡ್ ತಿಂದ್ರಿ. ನಾನು ಊರಿಂದ ಡ್ರ್ಯಾಗನ್ ಫ್ರೂಟ್ ತಂದಿದ್ದೆ, ಅದನ್ನು ನಮ್ಮ ಹಸ್ಬೆಂಡ್ ಹಾಕಿದ್ದಾರೆ. ಇನ್ನು ಸ್ಟ್ರಾಬೆರಿ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಾನು. ಅಷ್ಟರಲ್ಲೇ ಸಂಜೆ ಆಗೋಯ್ತು. ಇನ್ನು ಅಮ್ಮ ಊರಿಂದ ಬಂದಾಗ ಹೀರೆಕಾಯಿ ಕೊಟ್ಟಿದ್ರು. ಸೊ ಅದಕ್ಕೆ ಬಸ್ಸಾರು ಮಾಡೋಣ ಅಂತ ಮಾಡ್ತಿದ್ದೀನಿ. ತುಂಬ ಈಸಿ. ಇದಕ್ಕೆ ಬೇಕಾಗಿರೋದು ಆನಿಯನ್ನು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಗಾರ್ಲಿಕ್ಕು, ಸಾಲ್ಟು, 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡು ಆಯಿಲ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು ಟೇಸ್ಟಿಗೆ. ಮತ್ತು ಇದೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಬೇಕು. ಕೂಲ್ ಆಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಇನ್ನು ನಾನು ಚಿಮ್ನಿ ತೊಗೊಂಡಿದ್ದೆ ಪಿಜಿಯನ್ ಕಂಪ್ನಿದು. ಸೊ ಆಫರ್ ನಡೀತಿತ್ತಂತ ಗಣೇಶ ಹಬ್ಬಕ್ಕೆ. ಇದು ಸೆನ್ಸರ್ದಿದು. ಸೊ ಸೆಲ್ಫ್ ಕ್ಲೀನಿಂಗು ಸಹ ಇದೆ ಇದು. ಅಷ್ಟೊಂದೇನು ನಮ್ಗೆ ಆಲ್ಮೋಸ್ಟ್ 50% ಆಫ್ ಇದ್ದಿದೆ. ನಮ್ಗೊಂದು 15,000ಗೆ ಬಂತಿದ್ದು. ಸೊ ನಾನೊಂದು ಮತ್ತು ನಮ್ಮ ಅಮ್ಮಗೊಂದು ಕೊಡಿಸ್ತಿದ್ದೀನಿ. ಈ ಥರ ಜಸ್ಟ್ ಒಂದು ರೈಟ್ ಕಡೆ ಹೈ ಥರ ಮಾಡಿದ್ರೆ ಅದು ಆನ್ ಆಗುತ್ತೆ. ಮತ್ತು ನಮ್ಗೆ ಫ್ಯಾನ್ ಟೆಂಪರೇಚರ್ ಸಹ ಇನ್ಕ್ರೀಸ್ ಮಾಡ್ಕೋಬೋದು ಈ ಥರ ಹ್ಯಾಂಡ್ ಶೇಕಲ್ಲಿ. ನೋಡಿ ಈಗ 2 ಆಯಿತು ಮತ್ತು 3 ಎಷ್ಟು ಬೇಕೋ ಅಷ್ಟು. ಮತ್ತು ಲೈಟು ಇದೆ. ಮತ್ತು ಈ ಕಡೆ ಲೆಫ್ಟ್ಗೆ ಹೈ ಮಾಡಿಕೊಂಡ್ರೆ ಆಫ್ ಆಗಿಬಿಡುತ್ತೆ. ಸರಿ ಅಂತ ಇನ್ನು ಪಲ್ಯಗೆ ಒಗ್ಗರಣೆ ಹಾಕೋಣ ಅಂತ ಹಾಕ್ತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಇದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡಿದ್ದಾದಮೇಲೆ ಇದೆಲ್ಲ ಸ್ವಲ್ಪ ಬಾಯ್ಲ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ನೋಡಿ, ಆನಿಯನ್ ಫ್ರೈ ಆಗ್ತಿದೆ ಈಗ. ಫ್ರೈ ಆದಮೇಲೆ ಒಂದು 2 ಒಣ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ನಾನೊಂದು 4 ಯೂಸ್ ಮಾಡ್ತಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ, ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊತಿದ್ದೀನಿ. ನಾನು ಆನಿಯನ್ ಹಾಕಿದ್ಮೇಲೆ ಹಾಕ್ಕೊತೀನಿ ಯೂಶಲಿ ಒಗ್ಗರಣೆಗೆಲ್ಲ. ಸೊ ಇನ್ನು ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿ ಮತ್ತು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ. ಒಂದು ಸ್ವಲ್ಪ ಟೇಸ್ಟಿಗೆ ನಿಮ್ಗೆ ಬೇಕಾದಷ್ಟು ಸಾಲ್ಟ್, ಯಾಕಂದರೆ ಆಲ್ರೆಡಿ ಬಾಯ್ಲ್ ಮಾಡಬೇಕಾದ್ರೂ ಸಾಲ್ಟ್ ಹಾಕಿರ್ತೀರಿ. ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಬೇಕಾದಷ್ಟು. ಒಂದು ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಂಡ್ರೆ ರೆಡಿ, ಪಲ್ಯ ರೆಡಿ ಆಗೋಯ್ತು. ಇನ್ನು ಸಾಂಬಾರು ಮಾಡೋಣ. ಸೊ ಒಂದು ಬೌಲ್ ತೊಗೊಂಡು ಅದಕ್ಕೆ ಆಯಿಲ್, ಸಾಸಿವೆ, ಜೀರಿಗೆ ಒಂದು ಸ್ವಲ್ಪ
ಹಾಕ್ಕೊಂಡ ನಂತರ ಸ್ವಲ್ಪ ಆನಿಯನ್ ಹಾಕ್ಕೋಬೇಕು ಅಷ್ಟೇ, ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ. ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಅದನ್ನೊಂಚೂರು ಆ್ಯಡ್ ಮಾಡ್ಕೋಬೇಕು ಇದಕ್ಕೆ. ನಾವಿಬ್ಬರೇ ಇರೋ ಕಾರಣ ನಾನು ಅಷ್ಟೊಂದೇನು ಜಾಸ್ತಿ ಮಾಡಿಲ್ಲ, ಇಬ್ಬರಿಗೆ ಒನ್ ಟೈಮ್ಗೆ ಆಗೋಷ್ಟು ಮಾಡ್ಕೊತಿದ್ದೀನಿ. ಸೊ ಇದೆಲ್ಲ ಕ್ಲೀನಾಗಿ ಹಾಕ್ಕೊಂಡಾದ್ಮೇಲೆ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಇನ್ನು ನಾನು ಬಾಯ್ಲ್ ಆಗ್ತಿತ್ತು ಪಕ್ಕದಲ್ಲೇ ನಾನು ಮುದ್ದೆಗೂ ಸಹ ಇಟ್ಟಿದ್ದೀನಿ, ರಾಗಿ ಮುದ್ದೆಗೆ. ರಾಗಿ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಇದು. ನಾವು ನೈಟ್ ಹೊತ್ತು ಅನ್ನ ಮಾಡಲ್ಲ, ನಾನು ಮುದ್ದೆ ಮಾತ್ರ ತಿಂತೀರಿ. ಇನ್ನು ಸಾಂಬಾರು ಬಾಯ್ಲ್ ಆಗಿದೆ, ಸೊ ಆಫ್ ಮಾಡಿಬಿಟ್ಟು ಸರಿ ಮುದ್ದೆನೂ ರೆಡಿ ಆಯಿತು. ಸೊ ಈ ಥರ ಅದನ್ನೆಲ್ಲ ಮಾಡಿಕೊಂಡು ಮುದ್ದೆ ಮಾಡ್ಕೊತಿದ್ದೀನಿ ರೌಂಡಾಗಿ. ಸೊ ನಾವಿಬ್ಬರಿಗೆ ಇಷ್ಟೊಂದು, ನನಗೆ ಒಂದು ಸ್ವಲ್ಪ ಚಿಕ್ಕದು, ನಮ್ಮ ಹಸ್ಬೆಂಡ್ಗೆ ಒಂಚೂರು ದೊಡ್ಡದು. ಸೊ ಯಾಕಂದರೆ ರೈಸ್ ಇರಲ್ವಲ್ಲ, ಸೊ ಅದಕ್ಕೆ ಅವ್ರಿಗೊಂಚೂರು ದೊಡ್ಡದೇ ಮಾಡ್ತೀನಿ ನಾನು. ಸೊ ಇನ್ನಿದು ನೋಡಿ, ಇದು ನಾನು ತಿನ್ನೋ ಅಷ್ಟು ಇಟ್ಕೊಂಡು ಅದಕ್ಕೆ ಈ ಥರ ಒಂದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂದರೆ ಅದು ಟೇಸ್ಟೇ ಬೇರೆ, ಸ್ವರ್ಗ ಅಂತಲೇ ಹೇಳ್ಬೋದು. ಈ ಥರ ಇದಕ್ಕೊಂದು ಹೋಲ್ ಮಾಡ್ಕೊಂಡು ತಿನ್ನೋದನ್ನು ನಮ್ಮ ತಾತ ಹತ್ರ ನೋಡಿದ್ದೆ, ಅವ್ರು ಹೇಳ್ಕೊಟ್ಟಿದ್ರು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ. ನಮ್ಗೆ ಇದನ್ನ ತಿಂದರೆ ಬೇರೆ ಯಾವ ಪಿಜ್ಜಾನು ಬರ್ಗರ್ ಏನೂ ಆಗಲ್ಲ ಇದ್ರ ಮುಂದೆ, ಚೆನ್ನಾಗಿರುತ್ತೆ. ಇನ್ನು ಸರಿ ಎಲ್ಲ ಆಯಿತು ಅಂತ ತಿಂದಿದ್ದಾಯಿತು ಅಂತ ವಾಕಿಂಗ್ ಮಾಡೋಣ, ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿದೆ, ಒಂದು ಹಾಫ್ ಆನ್ ಅವರು. ಇನ್ನು ನಾಳೆ ಬೆಳಗ್ಗೆ ಓಟ್ಸ್ ತಿಂತೀರಿ ಯೂಶ್ವಲಿ, ಇಬ್ಬರಿಗೂ ಬೇಕಾದಷ್ಟು ಓಟ್ಸು ಎಲ್ಲ ಥರದ ಡ್ರೈ ಫ್ರೂಟ್ಸ್ನ ನೆನೆಸಿಟ್ಟಿದ್ದೀನಿ, ನಾಳೆ ಬೆಳಗ್ಗೆಗೆ ತಿನ್ನಬೇಕು ಇದನ್ನು. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.